ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ಇದೊಂದು ನನ್ನ ಒಂದು ವ್ಲಾಗ್ ಆಗಿರುವಂಥದ್ದು ಆ್ಯಂಡ್ ಇದರಲ್ಲಿ ಮೇಯ್ನ್ಲಿ ನಾನು ತಿಳಿಸ್ಕೊಟ್ಟಿರೋಂಥದ್ದು ಇವತ್ತು ಒಂದು ಹೊಸ ಮೈಕ್ನ ತೊಗೊಂಡಿದ್ದೀನಿ. ಇದನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತದೆ, ಯಾಕೆಂದರೆ ನೋಡಿ ಈ ಮೈಕ್ ಯೂಸ್ ಮಾಡೋದಕ್ಕೆ ಏನು ಗೊತ್ತಾ, ಈಗ ನೀವೇನು ನೋಡ್ತಿದ್ದೀರಿ ಇದು ಹೋಲಿಲ್ಯಾಂಡಿನ ಮಾರ್ಕ್ A1 ಆಗಿರುವಂಥದ್ದು. ತುಂಬಾ ಹೋಲಿಲ್ಯಾಂಡಲ್ಲಿ ಟಾಪ್ ಎಂಡ್ ಮೈಕ್ಸ್ನ ಯೂಸ್ ಮಾಡ್ತೀರಾ ಆಯಿತಾ. ಆದರೆ ನಾನು ಯೂಸ್ ಮಾಡ್ತಿರೋವಂಥದ್ದು A1 ಆಗಿರುವಂಥದ್ದು. ಯಾಕೆಂದರೆ ಇದು ಬಜೆಟ್ ಮಾತ್ರ ಅಲ್ಲ, ನೀವು ಎಷ್ಟೇ ಟಾಪ್ ಕ್ವಾಲಿಟಿಗೆ ಹೋದರೂ ಕೂಡ ಇದ್ರದ್ದು ಕ್ವಾಲಿಟಿ ಏನಿದೆ ಇದು ಕಮ್ಮಿ ಆಗಲ್ಲ ಅಂತಲೇ ಹೇಳ್ಬೋದು. ಆದರೆ DJ ಜೊತೆ ಇದ್ರದ್ದು ಕ್ಯಾಲಿಬ್ರೇಷನ್ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ, ಡಿಸ್ಟಾರ್ಟೆಡ್ ಆಗಿ ಬರ್ತಾ ಇದೆ. ಅದಕ್ಕೋಸ್ಕರ ನಾನು DJ ಇದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಅದಕ್ಕೆ ಈ ರಿಸೀವರ್ ಚುಚ್ಚುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ನಾನು ರಿಸೀವನ್ನೇ ನಿಮಗೆ ತೋರಿಸ್ತೀನಿ ಅಂತಲೇ ಹೇಳ್ಬೋದು. ಇದನ್ನು ನಾನು ಇಲ್ಲಿ ಕೆಳಗಡೆ ಇದು ಅಂದರೆ ಈ ಕ್ಯಾಮ್ರಾ ಕೆಳಗಡೆ ಚುಚ್ಚಬೇಕಾಗುತ್ತೆ. ಆದರೆ DJ ಇದೆ ಮೈಕ್ ಇರಬೇಕಾದ್ರೆ ಆ ಥರ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಇದೇ ಮೈಕ್ ಆಗಿರುವಂಥದ್ದು, ಇದರದ್ದು ಅನ್ಬಾಕ್ಸಿಂಗ್ ವೀಡಿಯೋನ ನೀವು ನೋಡ್ತೀರಿ ಅಂತಲೇ ಹೇಳ್ಬೋದು. ಒಂಥರ ನೋಡಿ, ವ್ಲಾಗ್ ಮಾಡುವಂಥದ್ದು ವ್ಯೂಸ್ ಬರುತ್ತೆ ಅದು ಇದು ಅಂತಲ್ಲ, ನಾನು ಖುಷಿಗೋಸ್ಕರ ನಾನು ಮಾಡ್ತೀನಿ. ಆ್ಯಂಡ್ ನನ್ನ ಅಪ್ಗ್ರೇಡ್ಸ್ ಏನೇ ಇದ್ರೂ ಟೆಕ್ಕಲ್ಲಿ ಏನೇನು ಅಪ್ಗ್ರೇಡ್ ಆಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ಈ ಒಂದು ನೀವೇನು ಕ್ಯಾಮ್ರಾ ಈಗೇನು ನಾನು ಶೂಟ್ ಮಾಡ್ತೀನಲ್ಲ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ ಹೇಳ್ಬಿಟ್ಟು. ನೋಡಿ, ಅದರದ್ದು ಒಂದು ವೀಡಿಯೋ ಮಾಡಿಬಿಡ್ತೀನಿ, ಅವಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಆಯಿತಾ. ಇದೇನಾದರೂ ನಾನೀಗ ಫೋಕಸ್ನ ಲಾಕ್ ಮಾಡಿದ್ರೆ ಇದು ತಿರ್ಗಲ್ಲ, ಗಿಂಬಲ್ಲು ಇದು ನನ್ನನ್ನೇ ಫಾಲೋ ಮಾಡುತ್ತೆ ಈ ಥರ. ಅದರದ್ದೇ ರೆಕಾರ್ಡ್ ಆಗ್ತಾ ಇರುವಂಥದ್ದು. ನಾನು ಅದನ್ನು ಸೈಡಲ್ಲಿ ಕೂಡ ವೀಡಿಯೋನ ಹಾಕಿರ್ತೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡ್ಬೋದು, ನಾನು ಅದೇ ಪಿಕ್ಸೆಲ್ ಹಿಡ್ಕೊಂಡಿದ್ದೀನಿ. ಬಟ್ ಅದೇ ನನಗೆ DJ ಅಂದರೆ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. DJ ಪ್ರಾಡಕ್ಟ್ ಅದು ಆಸ್ಮೋ ಪಾಕೆಟ್ 3 ಅದ್ಭುತವಾಗಿರೋಂಥ ಕ್ಯಾಮ್ರಾ. ಆ್ಯಂಡ್ ನನ್ನನ್ನು ಹೇಗೆ ಫಾಲೋ ಮಾಡುತ್ತೆ ಅಂತ ನೀವು ಕೂಡ ನೋಡ್ಬೋದು. ಈಗ ನಿಮ್ಮಲ್ಲಿ ಯಾವ ರೀತಿ ಫಾಲೋ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಇದ್ರ ತುಂಬಾ ಮೋಡ್ಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ನಾನು ಈಗ ಅನ್ಬಾಕ್ಸ್ ಮಾಡಿ ತೋರಿಸೋಕೊಟ್ಟಿರೋವಂಥದ್ದು ಇದು ಯಾವುದ್ರ ಬಗ್ಗೆ, ನಿಮ್ಮ ಕ್ಯಾಮ್ರಾ ಬಗ್ಗೆ ಆಗಿರುವಂಥದ್ದಲ್ಲ. ಆಬ್ವಿಯಸ್ಲಿ ಕ್ಯಾಮ್ರಾ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಕಮ್ಮಿನೇ ಅನಿಸುತ್ತೆ. ಯಾಕೆಂದರೆ ಇಷ್ಟು ಒಂದು ಏನಂತಾರೆ ಪಾಕೆಟ್ ಫ್ರೆಂಡ್ಲಿ ಕ್ಯಾಮ್ರಾ ನಿಮ್ಗೆ ಎಲ್ಲೂ ನೋಡೋದಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು. ನಾನದು ತುಂಬಾ ಇಷ್ಟಪಡುವಂಥ ಕ್ಯಾಮ್ರಾ ಆಗಿರುವಂಥದ್ದು ಇದು. ಸೊ ಇದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಮತ್ತಷ್ಟು. ಆದರೆ ಈಗ ಇಲ್ಲಿ ನಾನು ಮಾಡೋಕೊಟ್ಟಿರುವಂಥದ್ದು ಮೈಕ್ನ ಅನ್ಬಾಕ್ಸಿಂಗ್ ಆಗಿರುವಂಥದ್ದು. ಸೊ ಮೈಕ್ನ ಅನ್ಬಾಕ್ಸಿಂಗ್ ಮಾಡೋ ಅಂತಲೇ ಹೇಳ್ಬೋದು. ಓಕೆ, ಈಗ ಮೊದಲನೇದಾಗಿ ಬಂದರೆ DJ ಮೈಕ್ ಮಿನಿ. ನನಗೆ ಜಸ್ಟ್ ಟ್ರಾನ್ಸ್ಮಿಟರ್ ಮಾತ್ರ ಸಾಕು, ಯಾಕೆಂದರೆ ನನಗೆ ಡೈರೆಕ್ಟಾಗಿ ಕನೆಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಜಸ್ಟ್ ಟ್ರಾನ್ಸ್ಮಿಟರ್ ನನಗೆ ಸಾಕು. ನನ್ನ ಕ್ಯಾಮ್ರಾಗಿ ನಾನೇನು ತೋರಿಸೋದಲ್ಲ ಕ್ಯಾಮ್ರಾ, ಅದರಲ್ಲಿ ಆಲ್ರೆಡಿ ರಿಸೀವರ್ ಇರೋದ್ರಿಂದ ಇದು ಡೈರೆಕ್ಟಾಗಿ ಬ್ಲೂಟೂತ್ ಕನೆಕ್ಷನ್ ಆಗುತ್ತೆ. ಆ್ಯಕ್ಚುಲಿ ರಿಸೀವರ್ ಇದ್ಮೇಲೆ ಬ್ಲೂಟೂತ್ ಕನೆಕ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ, ಆದರೂ ಆ ಥರ ಮಾಡ್ತೀವಿ ಅಂತಲೇ ಹೇಳ್ಬೋದು. ನನಗೆ ಇದ್ರದ್ದು ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ನ ತೋರಿಸ್ತೀನಿ ಅಂತ ಹೇಳ್ಬೋದು. ಮೇನ್ಲಿ ನನ್ನ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಮಾಡ್ತಿರೋವಂಥದ್ದು, ಯಾರು ಮಾಡೇ ಇಲ್ಲದೇ ಇರೋವಂಥದ್ದು ನಾನೇನು ಮಾಡ್ತಾಯಿಲ್ಲ. ತುಂಬಾ ಖುಷಿ ಆಗುತ್ತೆ ಗುರು ಇದೆಲ್ಲ. ಅಂದರೆ ಒಂದು ಈ ಟೆಕ್ ಅಪ್ಡೇಟ್ನಲ್ಲಿ ಯಾಕೆ ಮಾಡ್ತೀವಿ ಗೊತ್ತಾ, ಒಂದು ನಮ್ಮ ಒಂದು ಆಡಿಯನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅಂತ ಹೇಳ್ಬಿಟ್ಟು. ಏನು ಜಾಸ್ತಿ ನನಗೆ ಹೆವಿ ಇರೋವಂಥ ಐಟಮ್ಸ್ ಇಟ್ಕೋಬಾರ್ದು, ವ್ಲಾಗ್ ತುಂಬಾ ಈಸಿ ಆಗಬೇಕು. ಅದಕ್ಕೋಸ್ಕರನೇ ಈ ಒಂದು DJ ಆಸ್ಮೋ ಪಾಕೆಟ್ 3 ಮತ್ತು ಈ DJ ಮೈಕ್ನ ತೊಗೊಂಡಿರೋವಂಥದ್ದು. ಸೊ ಇದಕ್ಕೆ ಯಾವುದೊಂದು ರಿಸೀವರ್ ಅಟ್ಯಾಚ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ನಾನು ಈ ಡೌನ್ ಸೈಡ್ ಇಟ್ಟು ಮಾಡ್ಬೋದು ವೀಡಿಯೋನ, ಅಂದರೆ ನಿಮಗೆ ತೋರಿಸೋದಕ್ಕೋಸ್ಕರ. ಆದರೆ ಪ್ರಾಬ್ಲಮ್ಮೇ ಅದು, ಈ ರಿಸೀವರ್ ಇರೋದ್ರಿಂದ ಟ್ರಾನ್ಸ್ಮಿಟರ್ ಡೈರೆಕ್ಟಾಗಿ ಕನೆಕ್ಟ್ ಆಗಿದ್ದಿದ್ರೆ ನಾನು ಕೆಳಗಡೆ ಇಟ್ಟು ವೀಡಿಯೋ ಮಾಡ್ಬೋದಾಗಿತ್ತು. ನೋಡಿ ಹೇಗಿದೆ, ಇದು ಮ್ಯಾಗ್ನೆಟ್ ಆಯಿತಾ, ಸ್ಟ್ರಾಂಗ್ ಮ್ಯಾಗ್ನೆಟ್. ಇದು ಸ್ಟ್ರಾಂಗ್ ಮ್ಯಾಗ್ನೆಟು ಜೊತೆಗೆ ನೀವು ಮ್ಯಾಗ್ನೆಟು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟ್ ಕ್ಲಿಪ್ನ ಕೂಡ ಯೂಸ್ ಮಾಡ್ಬೋದು. ಮೈಕ್ನ ಆನ್ ಮಾಡೋಣ. ಇದು ಲಿಂಕ್ ಮಾಡೋದಕ್ಕೆ ಈ ಬಟನ್ ಒತ್ತಿಡ್ಕೊಂಡ್ರೆ ಲಿಂಕ್ ಆಗುತ್ತೆ ಆಯಿತಾ, ಅಷ್ಟೇ ಇರೋವಂಥದ್ದು. ಸರಿ, ಒಂದು ಮೈಕ್ನ ಯೂಸ್ ಮಾಡ್ತೀನಲ್ಲ, ಎಲ್ಲ ತೆಗೆದಿಟ್ಟು ಒಂದು ಹೊಸ ಮೈಕ್ನ ಹಾಕಿ, ಅದಕ್ಕೋಸ್ಕರ ವಿನ್ ಮಫ್ ಎಲ್ಲ ನಾನು ಈ ಶೋಕಿಗೆಲ್ಲ ಯೂಸೇ ಮಾಡಲ್ಲ. ನನಗೇನಿದ್ರು ಸ್ಟ್ಯಾಂಡರ್ಡ್ ಆಗಿ, ಕನ್ನಡದ ಯೂಟ್ಯೂಬರ್ ಅಂದಮೇಲೆ ಎಲ್ಲರೂ ಸ್ಟ್ಯಾಂಡರ್ಡ್ ಆಗಿರ್ಬೇಕಾದ್ರೆ ನಾವೇನು ಒಳ್ಳೆ ಶೋಕಿಗೋಸ್ಕರ ಅಲ್ಲ. ಬಟ್ ಈ ಮೈಕ್ ಮಾತ್ರ ಹೆವಿ ಲೈಟ್, 10 ಗ್ರಾಮ್ಸ್ ಅಷ್ಟೇ ಇರೋದು. ಇದು 10 ಗ್ರಾಮ್ ಇರೋದಷ್ಟು. ಆದರೆ ನನಗೆ ಇದಕ್ಕೆ ರಿಸೀವರ್ ಜೊತೆಗೆ ಬೇಕು ಟ್ರಾನ್ಸ್ಮಿಟರ್ ಯೂಸ್ ಮಾಡಬೇಕಂದ್ರೆ. ಆದರೆ ಇದಂಗಲ್ಲ, ಇದಕ್ಕೆ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಹಾಗೆ ಆನ್ ಆಗೋಗ್ಬಿಡುತ್ತೆ. ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದಿಷ್ಟಿದ್ರೆ ಸಾಕು ಊರು.
ಇದಕ್ಕೆ ಮತ್ತೆ ಬೇರೆ ಐಟಮ್ ಎಲ್ಲ ತೊಗೊಂಡು ಹೋಗಬೇಕು, ಜೊತೆಗೆ ಹಿಡ್ಕೊಂಡು ಹೋಗ್ಬೇಕಾದ್ರೆ ಏನಿಲ್ಲ. ಅದು ಅಲ್ಲದೆ ಇದು ಎಷ್ಟು ಅವರ್ ಬ್ಯಾಟ್ರಿ ಅಂದರೆ ನಿಮಗೆ 11 ಅವರ್ಸ್ ಜಸ್ಟ್ ಇದೊಂದು ಸಿಂಗಲ್ ಬ್ಯಾಟ್ರಿ ಕೊಡುತ್ತೆ ಅಂದರೆ ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕಾಗಿದೆ ಹೇಳಿ. ಹಲೋ ಗೈಸ್, ವೆಲ್ಕಮ್ ಟು KBBA ಚಾನಲ್. ನಾನು ಆಶಿಕ್. ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮಿಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ನಿಮಗೆ ಸರೌಂಡಿಂಗ್ ನೋಡ್ಕೊಬಿಡಿ, ಅದ್ಭುತವಾಗಿರೋಂಥ ಒಂದು ಸರೌಂಡಿಂಗ್ ಅಂತಲೇ ಹೇಳ್ಬೋದು.